ನಾವು ಕೆಲವೊಂದು ಕೋಟೆಗಳು ನೋಡಿದಾಗ ಸ್ಟ್ರೈಟ್ ಇರುತ್ತೆ, ಮತ್ತು ಇದ್ಯಾವ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಕ್ರಾಸಿಂಗ್ ಇರುತ್ತೆ, ಮತ್ತು ಇಲ್ಲೆಲ್ಲ ಹೋಗಬೇಕು. ಹೌದು, ಇದೇನಂತಂದರೆ ಸೊ ಈಗ ಎನಿಮೀಸು ಅವಾಗೇನು ಅಂತಂದರೆ ಶತ್ರುಗಳು ದಾಳಿ ಮಾಡೋಕ್ಕೆ ಬಂದಾಗ ಆನೆ ಮತ್ತು ಕಾಲಾಳುಗಳು ಇವ್ರನ್ನೆಲ್ಲ ಕರ್ಕೊಂಬರೋರು. ಮೊದಲೇನು ಅಂತಂದರೆ ಕೋಟೆ ಬಾಗಿಲು ನಾವೇನಾದ್ರು ತೆಗಿಸ್ಬೇಕಂತಂದರೆ ಆನೆಗಳು ನುಗ್ಗಿಸ್ತಾ ಇದ್ರು. ಆನೆಗಳಿಗೆ ದಿಮ್ಮಿಗಳು ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನ ಕಟ್ಟಿಸಿ ಅವನ್ನ ಓಡಿಸ್ತಾ ಇದ್ರು. ಅವು ಆ ಬಾಗಿಲಿಗೆ ಹೊಡೆದ ಮೇಲೆ ಆ ಬಾಗಿಲು ಓಪನ್ ಆಗ್ತಾ ಇತ್ತು. ಸೊ ಆ ಥರದ್ದು ಒಂದು ಟೆಕ್ನಿಕ್ ಬಾಗಿಲು ಓಪನ್ ಮಾಡಿಸ್ಲಿಕ್ಕೆ. ಈಗೇನು ಅಂತಂದ್ರೆ ಇವ್ರೇನು ಮಾಡ್ಕೊಂಡಿದ್ರು ಅಂತಂದರೆ, ಈಗ ಆನೆಗಳಿಗೆ ಆಗಲಿ ಅಥವಾ ಯಾರಿಗೇ ಆಗಲಿ ನಾರ್ಮಲಾಗಿ ಓಡಿ ಬರ್ಬೇಕಂತಂದರೆ ಒಂದು ರನ್ವೇ ಟೈಪ್ ಇರಬೇಕು. ಅಟ್ಲೀಸ್ಟ್ ಒಂದು ಎನರ್ಜಿ ಗೈನ್ ಆಗಿ ಒಂದು ವೆಲಾಸಿಟಿ ಗೈನ್ ಆಗಬೇಕು. ಸೊ ಆ ಚಾನ್ಸೇ ಕೊಡಲಿಕ್ಕೆ ಇವರು ಏನು ಮಾಡಿದರು, ಆ ಎನಿಮೀಸ್ ಹಿಂಗೆ ಬಂದರು ಅಂತಂದರೆ ಆ ರನ್ವೇ ಏನು ಓಡಿ ಬರೋದಿರುತ್ತಲ್ಲ, ಆ ವೆಲಾಸಿಟಿ ಆ ಎನರ್ಜಿ ಬೇಕಲ್ವಾ ಓಡಿ ಬರಲಿಕ್ಕೆ, ಅದು ಇಲ್ಲಿ ಆಗ್ತಿರ್ಲಿಲ್ಲ. ಅದೇ ಕಾರಣಕ್ಕೋಸ್ಕರ ಇವು ಜಿಗ್ಜಾಗ್ ಆಗಿ ಮಾಡ್ಕೊಂಡಿದ್ರು.